ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಅಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಅಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನು ನಿಮಗೆಲ್ಲರಿಗೂ ವಿವರಿಸುತ್ತಿರುವ ವಿಷಯವೇನೆಂದರೆ, ತವರಿನ ಮೈದಾನದಲ್ಲಿ ಅಂದರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಕೊನೆಯ IPL ಪಂದ್ಯ ಹಾಗೂ RCB ವರ್ಸಸ್ GT ಪಂದ್ಯವು 24/4/2026 ನಡೆಯುತ್ತದೆ. ಇದು 34ನೇ ಪಂದ್ಯವಾಗಿರುತ್ತದೆ. ಹಾಗೆಯೇ ಈ ಪಂದ್ಯವು RCB ವರ್ಸಸ್ GT ತಂಡಗಳ ಹೈ ವೋಲ್ಟೇಜ್ ಪಂದ್ಯವಾಗಿರುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB ತಂಡವು ಗುಜರಾತ್ ಜೊತೆ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ RCB ತಂಡ ಅಂತೀವಲ್ಲ, ಗುಜರಾತ್ ಟೈಟನ್ಸ್ ಜೊತೆಗೆ ಸಿಡಿಲಬ್ಬರದ ಬ್ಯಾಟಿಂಗ್ ಶೈಲಿಗೆ ಹಾಗೂ ಅನಾಯಾಸವಾಗಿ ಹೊಡೆದಿರುವ ಸಿಕ್ಸ್ಗಳ ಸುರಿಮಳೆ ಅನ್ಬೋದು ಮತ್ತು ಬೌಂಡ್ರಿಗಳ ಸುರಿಮಳೆಗಳಿಂದಾಗಿ ದಿನಾಂಕ 24/4/2026 ಅಂದರೆ ಶುಕ್ರವಾರ ದಿವಸ ನಡೆದಿರುವ IPL 20 ಮ್ಯಾಚ್ನಲ್ಲಿ ಅಂದರೆ ಮ್ಯಾಚ್ 34ನೇ ಮ್ಯಾಚ್ ಪಂದ್ಯದಲ್ಲಿ ರೋಚಕ ಗೆಲುವನ್ನು ಅಂದರೆ ಮುಖಾಮುಖಿ ಎರಡೂ ತಂಡಗಳ ನಡುವೆ ಹಣಾಹಣಿ ಏರ್ಪಾಟಾಗಿ ಕೊನೆಗೆ ರೋಚಕ ಗೆಲುವು RCB ತಂಡ ಹಾಕಿಸಿಕೊಂಡಿರುತ್ತದೆ ಸ್ನೇಹಿತರೆ. RCB ತಂಡವು ತನ್ನ ತವರಿನ ಮೈದಾನವಾದ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂದರೆ RCB ತಂಡವು ಬೆಂಗಳೂರಿನ ತವರಿನ ಮೈದಾನದಲ್ಲಿ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಲ್ಲಿ ಆಡಿ 5 ವಿಕೆಟ್ಗಳ ಅಂತರದಿಂದ ಅಂದರೆ ಇದು ಕೊನೆಯ ಪಂದ್ಯ ಆಗಿದ್ದರಿಂದ IPL ಮ್ಯಾಚ್ ಆಗಿದ್ದರಿಂದ ಅವರು ಗೆಲ್ಲೇಬೇಕಾಗಿದ್ದ ಅನಿವಾರ್ಯತೆ ಇತ್ತು. ಹಾಗಾಗಿ ಹೋಸಲ ಮ್ಯಾಚ್ ಅದೇ ಇದರಲ್ಲಿ ಸೋತಿದ್ರು. ಹಾಗಾಗಿ ಈ ಸಲ ಗೆಲ್ಲೇಬೇಕು ಅಂತ ಹೇಳಿ ರೋಚಕ ಹಣಾಹಣಿ ಇದನ್ನ GT ತಂಡಗಳ ಜೊತೆಗೆ ಏರ್ಪಾಟಾಗಿತ್ತು. ನಂತರ 5 ವಿಕೆಟ್ಗಳ ಅಂತರದಿಂದ ಗೆಲುವಿನ ಹೊಸ್ತಿಲನ್ನು ದಾಟಿದರು. ಅಂದರೆ ಗುಜರಾತ್ ಟೈಟನ್ಸ್ ವಿರುದ್ಧ RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜಯಶಾಲಿಯಾಗಿರುತ್ತದೆ ಸ್ನೇಹಿತರೆ. ಮೊದಲಿಗೆ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ ಗುಜರಾತ್ ಟೈಟನ್ಸ್ನವರು ಮೊದಲಿಗೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಕೂಡ ಮೊದಲ ವಿಕೆಟ್ಗಳನ್ನು ಕಳೆದುಕೊಳ್ಳದೆ ಹೆಚ್ಚು ರನ್ಗಳನ್ನು ಕೂಡಿ ಹಾಕಿ ಅಂದರೆ ಹೆಚ್ಚಿಗೆ ರನ್ ಹೊಡೆದ್ರು ಅವರು ವಿಕೆಟ್ಗೆ ಹೋಗದೆ. ನಂತರದಲ್ಲಿ RCB ತಂಡದ ಅತ್ಯುತ್ತಮ ದಾಳಿಗೆ ಅಂದರೆ ಅತ್ಯುತ್ತಮ ಬಾಲಿಂಗ್ ದಾಳಿಗೆ ಮತ್ತು ಅತ್ಯುತ್ತಮ ಫೀಲ್ಡಿಂಗ್ ಇರೋದ್ರಿಂದ 3 ವಿಕೆಟ್ಗಳನ್ನು ಕಳೆದುಕೊಂಡು 205 ರನ್ನ ಕಲೆ ಹಾಕಿತು. ಯಾವುದು? ಗುಜರಾತ್ ಟೈಟನ್ಸ್ ತಂಡ. ನೋಡಿ ಸ್ನೇಹಿತರೆ, ಸಾಯಿ ಸುದರ್ಶನ್ ಅನ್ನುವಂಥ ವ್ಯಕ್ತಿನೇ 100 ರನ್ ಗಳಿಸಿದ್ದಾರೆ. ಗರಿಷ್ಠ ರನ್ ಗಳಿಕೆ ವ್ಯಕ್ತಿ ಎಂಬ ಅಂದರೆ ಹೆಚ್ಚಿನ ರನ್ ಹೊಡೆದಿರೋ ವ್ಯಕ್ತಿ ಅಂತ ಹೆಗ್ಗಳಿಕೆಗೆ ಪಾತ್ರನಾದ ಯಾರು? ಸಾಯಿ ಸುದರ್ಶನ್ ಅನ್ನೋ ವ್ಯಕ್ತಿ. ಹಾಗೆಯೇ ಶುಭಮನ್ ಗಿಲ್ ಅಂತೇಳಿ 32 ರನ್ಗಳನ್ನು ಬಾರಿಸಿದರು. ಮತ್ತೆ ಜೋಸ್ ಬಟ್ಲರ್ ಎಂಬ ಆಟಗಾರ 25 ರನ್ಗಳನ್ನು ಕಲೆ ಹಾಕಿದರೆ, ಇನ್ನೊಬ್ಬ ಆಟಗಾರದಂತಹ ಜೇಸನ್ ಹೋಲ್ಡರ್ ಅಂತೇಳಿ 23 ರನ್ಗಳನ್ನು ಬಾರಿಸಿ ಔಟಾಗದೆ ಉಳಿದುಕೊಂಡವ್ರಿಗೆ ಏನಂತಾರೆ? ಅಜೇಯ ಅಂತ. ಹಾಗೆ RCB ತಂಡದ ಪರವಾಗಿ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ 1 ವಿಕೆಟ್ ಅನ್ನು ಪಡೆದರು. RCB ತಂಡದಲ್ಲಿ ಬಾಲರು ಭುವನೇಶ್ವರ್ ಕುಮಾರ್ ಎಂಬ ಬಾಲರು 1 ವಿಕೆಟ್ ಅನ್ನು ಪಡೆದರೆ, ಸುಯಾಶ್ ಶರ್ಮಾ ಮತ್ತು ಜೋಸ್ ಹೇಜಲ್ವುಡ್ ಅಂತೇಳಿ
ಅವು ಎರಡೂ ಬಾಲರ್ಗಳು ತಲಾ ಒಂದೊಂದು ವಿಕೆಟ್ ತೊಗೊಳ್ಳೋದು. ಅಂದರೆ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ತೊಗೊಂಡ್ರೆ ಸುಯಾಸ್ ಶರ್ಮಾ ಮತ್ತು ಜೋಸ್ ಹೇಜಲ್ವುಡ್ ಎಂಬ ಇಬ್ಬರು ಬಾಲರ್ಗಳು ತಲಾ ಒಂದೊಂದು ವಿಕೆಟ್ ತೊಗೊಂಡ್ರು. ಹಾಗೆ ಎರಡನೇ ಇನ್ನಿಂಗ್ಸ್ ನೋಡೋದಾದ್ರೆ ಎರಡನೇ ಇನ್ನಿಂಗ್ಸ್ ಯಾರ್ದು? RCB ಅವರು, ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನವರು. ಅದು ರೋಚಕ ಪಂದ್ಯ. 18.5 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡರೂ ಕೂಡ 200 ರನ್ಗಳನ್ನು ಲೀಲಾಜಾಲವಾಗಿ ಅನಾಯಾಸವಾಗಿ ಗಳಿಸಿ, ಅಂದರೆ ನೀರು ಕುಡ್ದಂಗೆ 206 ರನ್ನನ್ನು ಗಳಿಸಿ ಪಂದ್ಯವನ್ನು ಗೆದ್ಕೊಂಡ್ರು. ರನ್ ಚೇಜರ್ ಆದ ವಿರಾಟ್ ಕೊಹ್ಲಿ, ಅಂದರೆ ಅವ್ರಿಗೆ ಹೆಸರಿಗೆ ತಕ್ಕಂಗೆ ರನ್ ಚೇಜರ್ಸ್ ಎಷ್ಟು ಹೊಡಿತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ರನ್ ಹೊಡೆದಿದ್ದ ರನ್ನನ್ನು ಚೇಂಜ್ ಮಾಡುವಂಥದ್ದು ಗುರಿ ಬೆನ್ನಟ್ಟೋದು ಏನಿದೆ ಅಲ್ಲ, ಅದು ಅವರು ಎಲ್ಲ ಆಟಗಾರರಲ್ಲಿ ಇರೋಂಥ ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತಲ್ಲ, ಆ ಥರ ಅವ್ರಿಗೆ ಈ ವಿರಾಟ್ ಕೊಹ್ಲಿ ಅವರಿಗೆ ರನ್ ಚೇಂಜ್ ಮಾಡುವಂತಹ ಒಂದು ಅತ್ಯುತ್ತಮವಾದ ಅವ್ರಿಗೆ ಟ್ಯಾಲೆಂಟ್ ಇರೋದ್ರಿಂದ ಅವರಿಗೆ ರನ್ ಚೇಂಜರ್ಸ್ ಅಂತ ಹೇಳ್ತಾರೆ. ಅವರು 206 ರನ್ಗಳನ್ನು ಹೊಡಿಬೇಕಾಗಿತ್ತಲ್ಲ, ಅತ್ಯುತ್ತಮವಾಗಿ 44 ಎಸೆತಗಳಲ್ಲಿ, ಅಂದರೆ ಅತ್ಯದ್ಭುತವಾದ ಇನ್ನಿಂಗ್ಸ್ ಆಟವಾಡಿ 44 ಬಾಲ್ಗಳಲ್ಲಿ, ಅಂದರೆ 44 ಎಸೆತಗಳಲ್ಲಿ 81 ರನ್ಗಳನ್ನು ಸಿಡಿಸಿರುವುದು ಕಂಡುಬರುತ್ತದೆ ಸ್ನೇಹಿತರೆ. ಅಂದರೆ ಸಿಡಿಲಬ್ಬರದ ಬ್ಯಾಟಿಂಗ್ ನೋಡೋದಕ್ಕೆ ಪ್ರೇಕ್ಷಕರಿಗೆ, ಅದರಲ್ಲಿ ಹೇಳಿ ಕೇಳಿ RCB ಮ್ಯಾಚ್ ಅಂದರೆ ಅದನ್ನು ನಾನು ಮೊದಲೇ ಹೇಳ್ದಂಗೆ ಅವು ಕ್ರೀಡಾಭಿಮಾನಿಗಳಿಗೆ ಒಂದು ರಸದೌತಣ ಅಂತ. ಹಾಗೆಯೇ RCB ಪರ ಆಟಗಾರರಾದಂತಹ ದೇವದತ್ ಪಡಿಕ್ಕಲ್ ಅಂತೇಳಿ ಅವರು 55 ರನ್ಗಳನ್ನು ಗಳಿಸಿದರೆ, ಕೃನಾಲ್ ಪಾಂಡ್ಯ ಎಂಬ ಆಲ್ರೌಂಡರ್ ಆಟಗಾರ, ಒಳ್ಳೆ ಬಾಲರು, ಒಳ್ಳೆ ಫೀಲ್ಡರು, ಒಳ್ಳೆ ಬ್ಯಾಟ್ಸ್ಮನ್, ಅಂದರೆ ಕೃನಾಲ್ ಪಾಂಡ್ಯ ಎಂಬ ವ್ಯಕ್ತಿ ಆಲ್ರೌಂಡರ್ ಆಟಗಾರ 23 ರನ್ಗಳನ್ನು ಗಳಿಸಿ ಔಟ್ ಆಗದೆ ಉಳಿದ್ರು, ಅಂದರೆ ಅಜೇಯರಾಗಿ ಉಳಿದುಕೊಂಡ್ರು. ಬೇಗನೆ ಔಟಾಗಿ ಅಂದರೆ ತದನಂತರದಲ್ಲಿ RCB ತಂಡದ ನಾಯಕ ರಜತ್ ಪತೆದಾರ್ ಮತ್ತು ಇನ್ನೊಬ್ಬ ಆಟಗಾರ ಜಿತೇಶ್ ಶರ್ಮಾ, ಅಂದರೆ ವಿಕೆಟ್ ಕೀಪರ್ ಅವರು, ಬೇಗನೆ ಔಟಾಗಿ ಪೆವಿಲಿಯನ್ ತಲುಪಿದರು. ಅಂದರೆ ಗೆಲ್ಲುವ ಗುರಿಗೆ ಹತ್ತಿರದಲ್ಲಿದ್ದರು. ಅವರಿಬ್ಬರು ಔಟ್ ಆದರೂ ಕೂಡ, ಅವರಿಬ್ಬರು ಆಲ್ರೌಂಡ್ರೆ, ಅವರಿಬ್ಬರು ಔಟ್ ಆದರೂ ಕೂಡ ಗೆಲ್ಲುವ ಗುರಿಗೆ ಹತ್ತಿರ ಇದ್ದರು. ಯಾರು? RCB ತಂಡದವರು. ಎಲ್ಲ ಆಟಗಾರರು ಅವಸರವಾಗಿ ಆಡುತ್ತಾ ಹೋಗಿ RCB ತಂಡದ ಆಟಗಾರರಾದಂತಹ ಟೀಮ್ ಡೇವಿಡ್ 10 ರನ್ ಗಳಿಸಿ ಔಟ್ ಆಗದೆ ಉಳಿದುಕೊಂಡ್ರು. ಅಂದರೆ ಸಣ್ಣ ಪುಟ್ಟ ರನ್ಗಳು ಕೂಡ ಕೊನೆಯ ಮೂಮೆಂಟಲ್ಲಿ ಹೆಲ್ಪ್ ಆಗ್ತಾವಂತಾರೆ. ಹಾಗೆಯೇ ಮತ್ತೊಬ್ಬ ಆಟಗಾರ ಕೃನಾಲ್ ಪಾಂಡ್ಯ ಔಟ್ ಆಗದೆ 23 ರನ್ಗಳನ್ನು 12 ಎಸೆತಗಳಲ್ಲಿ ಕಲೆ ಹಾಕಿದ್ರು. 12 ಬಾಲಿಗೆ 23 ರನ್ನ ಹೊಡೆದ್ರು. ಅಷ್ಟು ಸ್ಕೋರ್ ಮಾಡಿಕೊಟ್ರು. ಯಾರು? ಕೃನಾಲ್ ಪಾಂಡ್ಯ 12 ಬಾಲ್ಗೆ 23 ರನ್ಗಳನ್ನು ಕಲೆ ಹಾಕಿದ್ರು. ಅವರು ಇನ್ನೂ 7 ಎಸೆತಗಳಿರುವಾಗಲೇ, ಅಂದರೆ ಇನ್ನೂ 7 ಬಾಲ್ ಇದಾವೆ ಅನ್ನೋದ್ರೊಳಗೆ 5 ವಿಕೆಟ್ ನಷ್ಟಕ್ಕೆ 206 ರನ್, ಅಂದರೆ 5 ವಿಕೆಟ್ಗಳ ನಷ್ಟಕ್ಕೆ 206 ರನ್ಗಳನ್ನು ಮಾಡಿ RCB ತಂಡವನ್ನು ಗುರಿ ತಲುಪಲು ಕಾರಣೀಭೂತರಾದರು. ಯಾರು? ಕೃನಾಲ್ ಪಾಂಡ್ಯ. ಅವರು ಇನ್ನೂ 7 ಬಾಲ್ ಇದಾವೆ ಅನ್ನೋ ಥರ ಇರೋದ್ರಲ್ಲೇ ಈ ಆಟವನ್ನು ಗೆಲ್ಲಿಸಿದ್ರು. ಅಂದರೆ 5 ವಿಕೆಟ್ಗಳ ನಷ್ಟಕ್ಕೆ 206 ರನ್ ಮಾಡಿ RCB ತಂಡವು ಗುರಿ ತಲುಪಲು ಕಾರಣೀಭೂತರಾದರು. ಈ ಸಲದ ಗೆಲುವಿನಿಂದಾಗಿ RCB ತಂಡದ ಪಾಯಿಂಟ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಏರಿರುವುದು ಖುಷಿಯ ವಿಚಾರ ಸ್ನೇಹಿತರೆ.